ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಶುರು ಮಾಡೋಣ. ನಿನ್ನೆವರೆಗೂ ನಾವು ಅರಣ್ಯ ಕಾಂಡದ ಬಗ್ಗೆ ಮಾತಾಡ್ತಿದ್ವಿ. ಸೊ ಇನ್ಮೇಲೆ ಕಿಷ್ಕಿಂಧೆ ಕಾಂಡ. ಆ ರಾಮಾಯಣದಲ್ಲಿ ಟೋಟಲ್ ಆಗಿ 7 ಅಧ್ಯಾಯಗಳಿದೆ. ಒಂದು ಬಾಲಕಾಂಡ, ಅಯೋಧ್ಯೆ ಕಾಂಡ, ಅರಣ್ಯ ಕಾಂಡ. ಇವಾಗ ನಾವು ಕೇಳ್ತಿರೋದು ಕಿಷ್ಕಿಂಧ ಕಾಂಡ. ಮುಂದೆ ಬರೋದು ಸುಂದರ ಕಾಂಡ, ಯುದ್ಧ ಕಾಂಡ, ಆಮೇಲೆ ಉತ್ತರ ಕಾಂಡ ಅಂತ ಒಟ್ಟು 7 ಅಧ್ಯಾಯಗಳಿದೆ. ಸೊ ನಾವು ಸುಂದರ ಕಾಂಡನ ತುಂಬಾ ಚೆನ್ನಾಗಿದೆ. ಅದು ಬರೀ ಹನುಮಂತನ ಬಗ್ಗೆ ಅಷ್ಟೇ ಇದೆ. ಯಾಕೆ ಹನುಮಂತನ ಒಂದ್ ಅಧ್ಯಾಯಕ್ಕೆ ಸುಂದರ ಕಾಂಡ ಅಂತ ಬಂತು ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಕಿಷ್ಕಿಂಧ ಕಾಂಡನ ನೋಡೋಣ. ಸೊ ನಾವು ನೋಡಿದ್ವಿ ನಿನ್ನೆ ರಾಮಾಯಣ ಕಥೆಯಲ್ಲಿ ಶಬರಿಗೆ ರಾಮ ಮತ್ತೆ ಲಕ್ಷ್ಮಣರು ಶಬರಿನ ಭೇಟಿ ಆಗ್ತಾರೆ. ಹಾಗೆ ಅವಳಿಗೆ ಅನುಗ್ರಹ ಮಾಡ್ತಾರೆ, ಮುಕ್ತಿ ಕೊಡಿಸ್ತಾರೆ. ಅವಳು ತನ್ನ ಪುನರ್ಜನ್ಮಕ್ಕೆ ಅಂದ್ರೆ ಮುಂಚೆ ಅಪ್ಸರಾ ಸ್ತ್ರೀ ಆಗಿದ್ಲಲ್ಲ, ಸೊ ಆ ರೂಪನ ಪಡೆದು ಅವಳು ಹೋಗಿ ಸ್ವರ್ಗದಲ್ಲಿ ವಾಸ ಮಾಡ್ತಾಳೆ. ಇವರು ಶಬರಿನ ಅನುಗ್ರಹ ಮಾಡಿ ಮುಂದೆ ಮುಂದೆ ಋಷಿಮುಖ ಪರ್ವತದ ಹತ್ರ ಹೋಗ್ತಿರ್ತಾರೆ. ಯಾಕಂದ್ರೆ ಕಬಂಧ ರಾಕ್ಷಸ ಅವರಿಗೆ ಅವನಿಗೆ ಮುಕ್ತಿ ಸಿಕ್ಮೇಲೆ, ಅವನು ಗಂಧರ್ವ ಅನ್ನೋದು ಕಥೆನ ನಾವು ಕೇಳಿದೀವಿ. ಅವನಿಗೆ ಮುಕ್ತಿ ಸಿಕ್ಮೇಲೆ ಸುಗ್ರೀವನಿಂದ ನಿನಗ್ ಸಹಾಯ ಆಗತ್ತೆ, ನಿನ್ನಿಂದ ಸುಗ್ರೀವನಿಗೂ ಸಹಾಯ ಆಗ್ಬೇಕು. ಸುಗ್ರೀವ ಇರೋದು ಋಷಿಮುಖ ಪರ್ವತದ ಹತ್ರ, ಸೊ ಹಾಗಾಗಿ ನೀನ್ ಅಲ್ಲಿ ಹೋಗು ಅಂತ ಹೇಳ್ತಾನೆ. ಅಲ್ಲಿ ಹೋಗ್ತಿರ್ತಾರೆ ರಾಮ ಲಕ್ಷ್ಮಣರು. ಅದನ್ನ ಸುಗ್ರೀವ ನೋಡ್ತಾನೆ, ಯಾರೋ ಇಬ್ರು ಧನುರ್ಧಾರಿಗಳು, ಜಟಾಧಾರಿಗಳು ಈ ಕಡೆನೆ ಬರ್ತಿದ್ದಾರೆ ಅಂತ. ಅಲ್ಲಿ ಅವನ ಜೊತೆ ಇರುವಂತ ವಾನರ್ಗೆಲ್ಲ ಹೇಳ್ತಾನೆ. ಯಾಕಂದ್ರೆ ಸುಗ್ರೀವ ಅಲ್ಲಿರುವಂತ ವಾನರಿಗೆ ರಾಜ ಇವಾಗ. ಅವ್ರಿಗೆಲ್ಲ ಹೇಳ್ತಾನೆ, ಮೇ ಬಿ ಇವ್ರನ್ನ ವಾಲಿನೇ ಕಳಿಸ್ಕೊಟ್ಟಿರ್ಬೋದು ಅಂತ. ವಾಲಿ ಅವನ ಅಣ್ಣ. ಅವ್ರಿಬ್ಬರಿಗೂ ಇವಾಗ ತುಂಬಾ ಶತ್ರುತ್ವ ಬಂದ್ಬಿಟ್ಟಿದೆ ಕಾರಣಾಂತರಗಳಿಂದ ವಾಲಿಗೆ ಮತ್ತೆ ಸುಗ್ರೀವನ್ಗೆ. ಯಾಕೆ ಬಂದಿದೆ ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ಕತೆ ಕೇಳ್ತಾ ಗೊತ್ತಾಗತ್ತೆ. ಆದ್ರೆ ಅವ್ರ ಜನನ ಹೇಗಾಯ್ತು ಅಂತ ನಾವು ತಿಳ್ಕೊಳ್ಬೇಕು, ಬಿಕಾಸ್ ಇಟ್ ಈಸ್ ಇಂಟ್ರೆಸ್ಟಿಂಗ್ ಸ್ಟೋರಿ. ವೃಕ್ಷರಾಜ ಅಂತ ಒಬ್ಬ ರಾಜ ಇರ್ತಾನೆ, ಅದೇ ವಾನರ ರಾಜ. ಅವನು ಒಂದು ಸಾರಿ ಒಂದು ನದಿಯಲ್ಲಿ ಮುಳುಗಿ ಎದ್ದಿರುವಾಗ ಅವನು ಹೆಣ್ಣಾಗಿ ಪರಿವರ್ತನೆ ಆಗ್ತಾನೆ. ಆ ಸಂದರ್ಭದಲ್ಲಿ ಸೂರ್ಯನ ವೀರ್ಯ ವೃಕ್ಷರಾಜ ರಾಜನ ಅಂದ್ರೆ ಅವನು ಹೆಣ್ಣಾಗಿ ಪರಿವರ್ತನೆ ಆಗಿರುವಾಗ ದೇಹದಲ್ಲಿ ಸೇರ್ಕೊಳತ್ತೆ. ಆ ಸಂದರ್ಭದಲ್ಲಿ ಹುಟ್ಟಿರೋನೆ, ಜನಿಸಿರೋನೆ ವಾಲಿ. ಆಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ಅವನ ದೇಹದಲ್ಲಿ ಇಂದ್ರನ ಒಂದು ವೀರ್ಯ ಸೇರ್ಕೊಳತ್ತೆ. ಆ ಸಮಯದಲ್ಲಿ ಇಂದ್ರನ ಮಗನಾಗಿ ಅಂದ್ರೆ ಅಂಶದಿಂದ ಹುಟ್ಟಿದವನು ಸುಗ್ರೀವ. ಸೊ ಇವರಿಬ್ಬರಿಗೂ ವೃಕ್ಷರಜನೆ ತಂದೆ ತಾಯಿ ಇಲ್ಲ, ಹಾಗಾಗಿ ಇಬ್ರು ತುಂಬಾ ಬಲಿಷ್ಠರು. ವಾಲಿ ತುಂಬಾ ಬಲಿಷ್ಠ, ಅವನು ರಾವಣನ್ನೂ ಸೋಲ್ಸಿರ್ತಾನೆ ಅವನ ಜೊತೆ ಯುದ್ಧ ಮಾಡ್ತಿರ್ಬೇಕಂದ್ರೆ. ಸೊ ಅಷ್ಟು ಬಲಿಷ್ಠ ಇರ್ತಾನೆ ವಾಲಿ. ಸೊ ಅಂತವ್ರ ಮಧ್ಯೆ ಜಗಳ ಬಂದು ಅದ್ಯಾವ ಕಾರಣಕ್ಕೆ ಅಂತ ಮುಂದೆ ಗೊತ್ತಾಗತ್ತೆ. ರಾಮ ಮತ್ತೆ ಸುಗ್ರೀವನ ಭೇಟಿ ಆದಾಗ ಸುಗ್ರೀವ ಅದ ಕಾರಣಗಳನ್ನ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ. ಅಷ್ಟು ಹೊಂದಾಣಿಕೆಯಿಂದ ಇರೋರು ಕಾರಣಾಂತರಗಳಿಂದ ತುಂಬಾ ದ್ವೇಷ ಮಾಡ್ಕೊಂಡು ಇವಾಗ ಸುಗ್ರೀವ ಬಂದು ಮತಂಗ ಋಷಿಗಳ ಆಶ್ರಮದ ಹತ್ರ ಇರುವಂತ ಋಷಿಮುಖ ಪರ್ವತದಲ್ಲಿ ವಾಸ ಮಾಡ್ತಿರ್ತಾರೆ, ಸಮಯ ಕಳೀತಿರ್ತಾರೆ. ಒಳ್ಳೆ ಸಮಯಕ್ಕಾಗಿ ಕಾಯ್ತಿರ್ತಾರೆ ಅಂದ್ರೂ ತಪ್ಪಾಗಲ್ಲ. ಮತಂಗ ಋಷಿಗಳ ಶಾಪ ವಾಲಿ ಮೇಲಿರತ್ತೆ. ಹಾಗಾಗಿ ಇಲ್ಲಾಂದ್ರೆ ವಾಲಿ ಸುಗ್ರೀವ ಎಲ್ಲೇ ಅಡ್ಕೊಂಡ್ ಕೂತ್ರುನು ಬಿಡುವಂತ ಮನುಷ್ಯ ಅಲ್ಲ, ಅಂತ ವ್ಯಕ್ತಿತ್ವ ಅಲ್ಲ. ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ, ಇಂದ್ರ ಲೋಕದಲ್ಲಿ ಇದ್ರುನು ವಾಲಿ ಹೋಗಿ ಸುಗ್ರೀವನ ಸಂಹಾರ ಮಾಡಿ ಬರ್ತಿದ್ದ ಅನ್ಸತ್ತೆ. ಸೊ ಹಾಗಾಗಿ ಶಾಪ ಇರೋ ಕಾರಣದಿಂದ ಇಲ್ಲಿ ಹೋಗಕ್ಕಾಗಿಲ್ಲ, ಈ ಪರ್ವತಕ್ಕೆ ಹೋಗಕ್ಕಾಗಿಲ್ಲ. ಅಂದ್ರೆ ಮತಂಗ ಋಷಿಗಳು ಶಾಪ ಕೊಟ್ಟಿರ್ತಾರೆ, ನೀನು ನನ್ನ ಸ್ಥಳದಲ್ಲಿ ಅಂದ್ರೆ ಅವರು ವಿಸ್ತಾರ ಮಾಡಿರುವಂತಹ ಸ್ಥಳದಲ್ಲಿ, ಅವ್ರು ಇರುವಂತಹ ಆಶ್ರಮದ ಸುತ್ತಲೂ ಇರುವಂತಹ ಜಾಗದಲ್ಲಿ ಏನಾದ್ರು ವಾಲಿ ಬಂದ್ರೆ ಅವನಿಗೆ ಮರಣ ಪ್ರಾಪ್ತಿ ಆಗತ್ತೆ ಅನ್ನೋದು. ಹಾಗಾಗಿ ಇವ್ರಿಗಿದು ಸೇಫ್ ಜಾಗ ಅಂತ ಒಂದಿಷ್ಟು ತನ್ನ ಸ್ನೇಹಿತರ ಜೊತೆ ಅಲ್ಲಿ ಕಾಲ ಕಳೀತಿರ್ತಾರೆ. ಹೆಂಡ್ತಿನೆಲ್ಲ ಬಿಟ್ ಬಂದಿರ್ತಾರೆ. ಯಾಕಂದ್ರೆ ವಾಲಿ ಸುಗ್ರೀವನ ಹೆಂಡತಿ ರುಮೇನ ಅವನು ಅತ್ಯಾಚಾರದಿಂದ ಇಟ್ಕೊಂಡಿರ್ತಾನೆ. ಸೊ ಈ ಕತೆಗೆ ಅಂದ್ರೆ ಇಲ್ಲಿ ಇಬ್ಬರಿಗೂ ಸಿಂಕ್ ಆಗತ್ತೆ. ರಾಮನ್ ಹೆಂಡತಿನೂ ರಾವಣ ಅಪಹರಣ ಮಾಡಿದ್ದಾರೆ, ಇಲ್ಲಿ ವಾಲಿ ಸುಗ್ರೀವನ್ ಹೆಂಡತಿನ ಅಪಹರಣ ಮಾಡಿದ್ದಾನೆ. ಹಾಗಾಗಿ ಅವನು ದಿಕ್ಕು ತೋಚದೆ ಕಾಯ್ತಿದ್ದಾನೆ. ಸೊ ಈ ಸಮಯದಲ್ಲಿ ಹನುಮಂತ ಇರ್ತಾನೆ. ಹನುಮಂತ ಅಂದ್ರೆ ಹನುಮಂತ ಎಲ್ಲಿರ್ತಾನೆ
ರಾಮದೇವ್ರು ಅಲ್ಲಿರ್ತಾರೆ. ರಾಮದೇವ್ರು ಎಲ್ಲಿರ್ತಾರೆ ಅಲ್ಲಿ ಹನುಮಂತನ್ ಇರ್ತಾನೆ ಅನ್ನೋದಕ್ಕೆ ಇದೆ. ಈಗ ರಾಮ ಲಕ್ಷ್ಮಣರು ಸುಗ್ರೀವನಿಗ್ ಸಹಾಯ ಕೇಳೋಕ್ ಹೋಗೋದ್ರಲ್ಲಿ ನಾವು ಲಾಜಿಕ್ ಆಗಿ ಥಿಂಕ್ ಮಾಡಿದ್ರೆ ಯಾವ ಅರ್ಥನೂ ಇಲ್ಲ. ಯಾಕಂದ್ರೆ ಸುಗ್ರೀವನ್ಗಿಂತ ಬಲಿಷ್ಠವಾದವನು ವಾಲಿ. ವಾಲಿನೇ ರಾವಣನ್ನ ಒಂದ್ಸರಿ ಯುದ್ಧದಲ್ಲಿ ಸೋಲ್ಸಿ ರಾವಣನ್ ಮೇಲೆ ಜಯ ಸಾಧಿಸಿರೋದು ವಾಲಿನೇ. ಹಾಗಾಗಿ ರಾಮ ಲೆಕ್ಕದ ಪ್ರಕಾರ ನೋಡಿದ್ರೆ ಅಂದ್ರೆ ಬಲಿಷ್ಠ ಅಥವಾ ನನಗ್ ಸಹಾಯ ಆಗ್ಬೇಕು ಅಂತ ಅಂದ್ರೆ ಅವನು ವಾಲಿ ಹತ್ರನೇ ಹೋಗಿ ಸಹಾಯ ಕೇಳ್ಬೋದಿತ್ತು. ಯಾಕೆ ಸುಗ್ರೀವನ್ ಹತ್ರ ಬಂದ? ಯಾಕಂದ್ರೆ ಅಲ್ಲಿ ಹನುಮಂತ ದೇವ್ರಿರ್ತಾರೆ. ಎಲ್ಲಿ ಒಳ್ಳೆತನ ಇರತ್ತೆ ಅಲ್ಲಿ ಹನುಮಂತ ದೇವ್ರಿರ್ತಾರೆ. ಎಲ್ಲಿ ಹನುಮಂತ ದೇವ್ರಿರ್ತಾರೆ ಅಲ್ಲಿ ಖಂಡಿತವಾಗ್ಲೂ ರಾಮ ಲಕ್ಷ್ಮಣರು ಇರ್ತಾರೆ. ಸೊ ಹಾಗಾಗಿ ನಾವೆಲ್ಲ ಹನುಮಂತನ ಜಪ ತಪ ಪೂಜೆ ಮಾಡಿದ್ರೆ ಸ್ವತಃ ರಾಮನ ಆಶೀರ್ವಾದನೇ ನಮಗ್ ಸಿಗತ್ತೆ. ಅವನ್ ಕೃಪೆ ಅನುಗ್ರಹ ನಮ್ಮ ಮೇಲೆ ಇರತ್ತೆ. ಸೊ ರಾಮನ ಜಪ ತಪ ಮಾಡಿದ್ರೆ ಹನುಮಂತನೇ ಹೋಗಿ ಹೇಳ್ತಾನೆ, ಏನು ಅವರೇ ಸಹಾಯಕ್ ಬರ್ತಾರೆ ಹನುಮಂತ ದೇವ್ರು, ನನ್ನ ರಾಮ ಭಕ್ತ ಇವನು, ನಾನು ಇವನಿಗೆ ಸಹಾಯ ಮಾಡ್ಬೇಕು ಅಂತ. ಹಾಗಾಗಿ ರಾಮ ಲಕ್ಷ್ಮಣರಿಲ್ಲಿ ಸುಗ್ರೀವನ್ ಬಳಿ ಬರ್ತಿರೋದು. ಹನುಮಂತನ ಜನನ ಹೇಗಾಯ್ತು, ಯಾಕೆ ಹನುಮಂತ ಅನ್ನೋ ಹೆಸರು ಬಂತು, ಹನುಮಾನ್ ಅನ್ನೋ ಹೆಸರು ಯಾಕೆ ಬಂತು ಅಂದ್ರೆ ಒಂದಿಷ್ಟು ಜನದ ಪ್ರಕಾರ ಅಂದ್ರೆ ನಾನ್ ಕೇಳಿರೋ ಹಾಗೆ ಹನುಮಂತನ ಅಂದ್ರೆ ಕತೆ ಕೇಳೋ ಪ್ರಕಾರ ಹೆಂಗಂದ್ರೆ ಅವನು ಸೂರ್ಯನ ಒಂದು ಹಣ್ಣಂತ ತಿಳ್ಕೊಂಡು ತಿನ್ಬೇಕು ಅಂತ ಆಕಾಶಕ್ಕೆ ಹಾರ್ತಾನೆ. ಅವಾಗ ಇಂದ್ರ ದೇವ್ರು ವಜ್ರಾಯುಧದಿಂದ ಏನು ದಾಳಿ ಮಾಡ್ತಾರೆ. ಹಾಗಾಗಿ ಅವನ ದೌಡೆಗೆ, ಹನುಮಂತನ ದೌಡೆಗೆ ಅದು ತಾಕಿ ಆತರ ಊದ್ಕೊಂಡಿರೋದಕ್ಕೆ ಹನುಮಾನ್ ಅಂತ ಬಂದಿದೆ ಅಂತಾರೆ. ಅದು ಖಂಡಿತವಾಗ್ಲೂ ಆತರ ಅಲ್ಲ. ಅಂದ್ರೆ ಹೆಸರು ಬಂದಿರೋದು ನಿಜ, ಆದ್ರೆ ಹನುಮಂತನ ಮೂತಿ ಆತರ ಆಗಿರೋದು ಖಂಡಿತವಾಗ್ಲೂ ಇಂದ್ರ ದೇವ್ರು ಪ್ರಹಾರ ಮಾಡಿರೋದ್ರಿಂದ ಅಲ್ಲ. ಸೊ ಆ ಹೆಸರು ಬಂದಿರೋದು ಹನುಮಾನ್ ಅಂತ ಬಂದಿರೋದು. ಅವನು ತುಂಬಾ ಬಲಿಷ್ಠ ಅನ್ನೋ ಕಾರಣಕ್ಕೆ, ಅಂದ್ರೆ ದೌಡೆಗೆ ವಜ್ರಾಯುಧ ತಾಕಿದ್ರುನು ಏನು ಆಗಿಲ್ಲ ಅನ್ನೋ ಕಾರಣಕ್ಕೆ ಹನುಮಾನ್ ಅಂತ ಕರಿತೀವಿ ಹೊರತು ಅವನ ದೌಡೆ ಆ ರೀತಿ ಕಾಣೋದಕ್ಕೆ ಏನು ಇಂದ್ರ ದೇವರ ಆಯುಧ ಕಾರಣ ಅಂತಲ್ಲ. ಯಾಕಂದ್ರೆ ಆ ರೀತಿ ಆಗಿದ್ರೆ ಸುಂದರ ಕಾಂಡ ಅಂತ, ಅಲ್ಲಿ ಸುಂದರ ಕಾಂಡದಲ್ಲಿ ಪ್ರತಿಯೊಂದು ಏನು ಸನ್ನಿವೇಶ ಆಯ್ತು, ಪರಾಕ್ರಮ ಆಯ್ತು, ಎಲ್ಲಾನು ಹನುಮಂತನ ಬಗ್ಗೆನೇ ಇದೆ. ಹನುಮಂತನ ಮೂಲ ಹೆಸರು ಬಂದೇ ಸುಂದರ. ಅವನ ಸುಂದರ ಅಂತ ಯಾಕೆ ಕರೀತಾರೆ, ಅವನು ಮುಖದಲ್ಲಿ ಆಯ್ತು, ಬಣ್ಣದಲ್ಲಾಯ್ತು, ಅಥವಾ ಒಂದು ಗಾತ್ರ ಆಯ್ತು, ಅಂದ್ರೆ ಗಾತ್ರ ಅಂದ್ರೆ ಹೈಟು. ಇವಾಗ ನಾವು ಮಾಡೆಲ್ ಅಂದ್ರೆ ಇಷ್ಟೇ ಫಿಗರ್ ಇರ್ಬೇಕು ಅಥವಾ ಇಷ್ಟೇ ಸೈಜ್ ಇರ್ಬೇಕು, ಇಷ್ಟೇ ಹೈಟ್ ಇರ್ಬೇಕು ಅಂತೆಲ್ಲ ಹೇಳ್ತೀವಲ್ಲ. ಯಾಕೆ ಹನುಮಂತ ಅವಾಗಿನ ಕಾಲದಲ್ಲಿ ಮಾಡೆಲ್ ಅನ್ನೋದಕ್ಕೆ ಎಲ್ಲತ್ರಲ್ಲೂ ಪರ್ಫೆಕ್ಷನ್. ಮಾತಲ್ಲಿ ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ವರ್ತನೆ ಇರ್ಬೇಕು, ಯಾವ ರೀತಿ ವಿನಯದಿಂದ ಇರ್ಬೇಕು, ಯಾವ ರೀತಿ ಎಲ್ಲರನ್ನು ಗೌರವಿಸ್ಬೇಕು. ಯಾಕಂದ್ರೆ ಅವರು ವಿದ್ಯೆ ಕಲ್ತಿರೋದು ಸ್ವಯಂ ಸೂರ್ಯನಾರಾಯಣನ ಹತ್ರ. ಅಂದ್ರೆ ಸೂರ್ಯ ದೇವರ ಹತ್ರ ಅವರು ವ್ಯಾಕರಣ ಶಾಸ್ತ್ರನ ಕಲ್ತಿರ್ತಾರೆ. ಸೊ ಅದು ಸಾಮಾನ್ಯವಾಗಿ ಕಲ್ತಿರಲ್ಲ. ಇವಾಗ ನಮ್ಗೆಲ್ಲಾ ಸೌಲಭ್ಯ ಇದೆ, ಅಂದ್ರೆ ಇಂಟರ್ನೆಟ್, ಲ್ಯಾಪ್ಟಾಪ್ಸ್, ಫೋನ್, ಟ್ಯಾಬ್ಸ್ ಅಂತ. ಆಫ್ಲೈನ್ ಆಗಿಲ್ಲ ಅಂದ್ರೆ ಆನ್ಲೈನ್, ಸ್ಕೂಲಿಗೆ ಕಾಲೇಜ್ಗೆಲ್ಲ ಹೋಗೋಕೆ ಕಾರ್, ಬೈಕ್ ಎಲ್ಲಾ ರೀತಿ ಫೆಸಿಲಿಟೀಸ್ ಇದೆ. ಬಟ್ ಅವಾಗ ಹನುಮಂತ ಕಲ್ತಿರೋ ವಿದ್ಯೆ ಯಾವ ರೀತಿ ಇತ್ತಂದ್ರೆ, ಉದಯ ಪರ್ವತದಿಂದ ಸೂರ್ಯ ಅಂದ್ರೆ ಉದಯಿಸ್ತಾನಲ್ಲ, ಆ ಟೈಮಲ್ಲಿ ರಥದಲ್ಲಿ ಕೂತ್ಕೊಂಡು ಸೂರ್ಯ ಅವನ ಅಂದ್ರೆ ಪಶ್ಚಿಮಕ್ ಮುಳುಗೋವರ್ಗುನು ಹೋಗೋವರ್ಗುನು ಎಲ್ಲೂ 1 ಸೆಕೆಂಡ್ ನಿಲ್ತಿರ್ಲಿಲ್ಲಂತೆ. 1 ಸೆಕೆಂಡ್ ನಿಂತ್ರೆ ಕಾಲ ನಿಲ್ತಿತ್ತು ಅನ್ನೋ ಕಾರಣಕ್ಕೆ ಸೂರ್ಯ ದೇವರ ರಥ ಹಂಗೆ ಚಲಿಸ್ತಾನೇ ಇರತ್ತಂತೆ. ಇವನು ಯಾವ ರೀತಿ ಕಲ್ತಿರ್ಬೋದು, ಕುಂತು ಹೇಳ್ಕೊಡೋ ಅಷ್ಟಂತೂ ಅವಾಗ ಇಲ್ಲ. ಯಾಕಂದ್ರೆ 24 ಅವರ್ಸ್ ಸೂರ್ಯ ರಥ ಚಲಿಸ್ತಾನೆ ಇರತ್ತೆ, ಎಲ್ಲೂ ನಿಲ್ಲೋ ಹಾಗಿಲ್ಲ. ಸೊ ಹಾಗಾಗಿ ಹನುಮಂತ ದೇವರು ಉಲ್ಟಾ ಅಂದ್ರೆ ಸೂರ್ಯ ದೇವರಿಗೆ ಮುಖ ಮಾಡಿ ಹಿಂದೆ ಹಿಂದೆ ನಡಿತಾ ನಡಿತಾ ವ್ಯಾಕರಣ ಶಾಸ್ತ್ರನ ಕಲಿತರಂತೆ. ಸೊ ಆ ಕಾರಣಕ್ಕೆ ಅಷ್ಟೆಲ್ಲಾ ಕಲಿತ ಮೇಲೂನು ಅವ್ರೆಲ್ಲಿ ವಾಲಿ ತರ ಆಯ್ತು, ರಾವಣನ ತರ ಆಯ್ತು, ಎಲ್ಲೂ ಯಾರ ಮೇಲೂನು ಸುಖ ಸುಮ್ನೆ ಹೋಗಿ ಯುದ್ಧ ಮಾಡೋದು ಅಥವಾ ತಮ್ಮ ಪರಾಕ್ರಮನ ತೋರ್ಸೋದು, ಸೊ ಈ ರೀತಿ ಏನು ಮಾಡಿಲ್ಲ. ಅವ್ರ ವಿದ್ಯೆನ ಎಲ್ಲಿ ಸರಿಯಾದ ಸಮಯದಲ್ಲಿ ಬಳಸ್ಕೋಬೇಕು ಹಾಗೆ ಬಳಸ್ಕೊತಿದ್ರು. ಅಷ್ಟೆಲ್ಲಾ ಕಲಿತ್ರು, ಎಲ್ಲರ ಜೊತೆ ಯಾವ ರೀತಿ ವಿನಯದಿಂದ ಇರ್ಬೇಕು ಅದೇ ರೀತಿ ವಿನಯದಿಂದ ಇರ್ತಿದ್ರು. ಹಾಗಾಗಿ ಅವಾಗಿನ ಕಾಲದಲ್ಲಿ ಮಾಡೆಲ್ ಅಂದ್ರೆ ಒಬ್ಬ ಮಾದರಿಯ ವ್ಯಕ್ತಿ ಅಂತ ನಾವೇನ್ ಹೇಳ್ತೀವಿ, ಸೊ ಅಂತ ವ್ಯಕ್ತಿ ಬಂದು ಹನುಮಂತ ದೇವರು. ಅವರು ಸಾಕ್ಷಾತ್ ವಾಯು ದೇವರ ಅಂಶದಿಂದ ಹುಟ್ಟಿದವರು. ಒಂದಿಷ್ಟ್ ಕಡೆ ಅಂದ್ರೆ ನಾವೆಲ್ಲ ಹನುಮಾನ್ ಚಾಲೀಸ ಓದ್ತೀವಿ. ಹನುಮಾನ್ ಚಾಲೀಸದ ಪ್ರಕಾರ
ರುದ್ರಾಂಶ ಸಂಭೂತ ಅಂತ, ಅಂದ್ರೆ ಈಶ್ವರ ಅಂಶದಿಂದ ಹುಟ್ಟಿದವರು ಅಂತ. ಸೊ ಯಾವ್ದು ಅಂತ ಅಕ್ಯುರೇಟ್ ಆಗಿ ಗೊತ್ತಿಲ್ಲ, ಬಟ್ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೂನು ಅವರು ಶಿವನ ಅಂಶ ಅಂತ ಹೇಳಿಲ್ಲ. ಸೊ ಆ ರೀತಿ ನಾವು ಒಂದ್ ಅರ್ಥದ ಪ್ರಕಾರ ತಗೊಂಡ್ರೆ ಮಂತ್ರನೇ ಇದೆ, ವಾಯು ಜೀವೋತ್ತಮ ಅಂತ. ಸೊ ವಾಯು ಜೀವೋತ್ತಮ ಅಂದ್ರೆ ಇದಕ್ಕೂ ಒಂದ್ ಕತೆ ಇದೆ. ಏನ್ ಕತೆ ಅಂದ್ರೆ ವಿಷ್ಣು ದೇವ್ರು ಹೇಳ್ತಾನಂತೆ, ನನ್ಗೆ ಒಂದು ಮನುಷ್ಯನ ಅಂದ್ರೆ ಶಕ್ತಿಶಾಲಿ ಮನುಷ್ಯನ ನಿರೂಪಿಸ್ಬೇಕು ಯಾವಾಗ್ಲೂನು, ಅಂದ್ರೆ ಅವನಿದ್ರೇನೆ ಜಗತ್ತು ನಡಿಬೇಕು ಆ ರೀತಿ ಅಂತ ಒಬ್ಬ ವ್ಯಕ್ತಿನ ಸೃಷ್ಟಿ ಮಾಡ್ಬೇಕು. ವ್ಯಕ್ತಿ ಅಂದ್ರೆ ದೇವ್ರನ್ನ ಸೃಷ್ಟಿ ಮಾಡ್ಬೇಕು, ದೇವರಿಗೆ ಇನ್ನೊಬ್ರು ದೇವ್ರು ಸಹಾಯಕವಾಗಿ. ಸೊ ಆ ಸಂದರ್ಭದಲ್ಲಿ ಅವರು ಸೃಷ್ಟಿ ಮಾಡಿದ್ದೇ ವಾಯು ದೇವ್ರು. ಯಾಕಂದ್ರೆ ಇವಾಗ ನಮ್ಗೆ ಗಾಳಿ ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ಡೆಡ್, ಸತ್ತಂಗೆ ನಾವು. ಆಕ್ಸಿಜನ್ ಬಾಡಿಯಲ್ಲಿ ಇಲ್ಲ ಅಂದ್ರೆ, ಈವನ್ ನೀರಲ್ಲೂ ಸ್ವಿಮ್ ಮಾಡ್ಬೇಕಂದ್ರೆ ತುಂಬಾ ಹೊತ್ತು ನಮಗೆ ಬ್ರೀತ್ ಹೋಲ್ಡ್ ಮಾಡಕ್ ಆಗಲ್ಲ. ಸೊ ಎಲ್ಲಾ ಕಡೆ ನಮ್ಗೆ ಆಕ್ಸಿಜನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹುಷಾರಿಲ್ದೆ ಇರುವಾಗ ಎಷ್ಟೊಂದ್ ಕಡೆ ಹಾಸ್ಪಿಟಲ್ ಎಲ್ಲ ನ್ಯೂಸ್ ಅಲ್ಲೆಲ್ಲ ನಾವು ಕೇಳಿರ್ತೀವಿ, ಆಕ್ಸಿಜನ್ ತುಂಬಾ ಕಾಸ್ಟ್ಲಿ ಇರತ್ತೆ, ಅವರಿಗೆ ಇನ್ಸಫಿಶಿಯಂಟ್ ಆಕ್ಸಿಜನ್ ಇರೋದ್ರಿಂದ ಸತ್ ಹೋಗ್ತಾರೆ ಎಷ್ಟೊಂದ್ ಜನ. ಸೊ ಅದನ್ನೆಲ್ಲ ನಾವು ಕೇಳಿದ್ದೀವಿ. ಹಾಗಾಗಿ ಸ್ವಯಂ ವಿಷ್ಣುನೇ ವಾಯುದೇವ್ರನ್ನ ಸೃಷ್ಟಿ ಮಾಡಿದ್ದು, ಎಲ್ಲಾ ಪ್ರಪಂಚ ಸೃಷ್ಟಿ ಮಾಡಿದ್ದು ವಿಷ್ಣು ದೇವ್ರು. ಸೊ ಈಗ ನಮ್ಗೆ ಇನ್ನೂ ಒಂದ್ ಕತೆ ನಾವು ನೆನಪು ಮಾಡ್ಕೋಬಹುದು. ಅಂದ್ರೆ ಹನುಮಂತನ್ ಪರಾಕ್ರಮನೂ ಆಯ್ತು, ವಾಯುದೇವರ ಪರಾಕ್ರಮನೂ ಬರತ್ತೆ ಇದ್ರಲ್ಲಿ. ಹನುಮಂತ ಹುಟ್ಟಿರುವಾಗ ತುಂಬಾ ಚಿಕ್ಕ, ಅಂದ್ರೆ ಅವಾಗ್ಲೇ ಬಾಲ್ಯ ಲೀಲೆಗಳನ್ನೆಲ್ಲ, ಅವಾಗ್ಲೇ ಪವಾಡಗಳನ್ನೆಲ್ಲ, ಮಿರಾಕಲ್ಸ್ ಅಂತ ಹೇಳ್ಬೋದು, ಆ ರೀತಿ ಅದ್ಭುತಗಳನ್ನ ಮಾಡಿದ್ದು. ಮಲ್ಕೊಂಡಿರುವಾಗ ಅಂದ್ರೆ ತುಂಬಾ ಎಳೆ ಮಗು ಅನ್ಕೋಬಹುದು ನಾವು, ಒಂದ್ 3-4 ಇಯರ್ಸ್ ಮಗು ಅನ್ಕೋಬಹುದು. ಸೊ ಅಂದ್ರೆ ಸೂರ್ಯ ದೇವರನ್ನ ನೋಡ್ತಾರೆ ಹೊರಗಡೆಯಿಂದ. ಆ ಸಂದರ್ಭದಲ್ಲಿ ಗ್ರಹಣ ಹಿಡಿಬೇಕಿರತ್ತೆ ಸೂರ್ಯ ದೇವರಿಗೆ. ಅಂದ್ರೆ ರಾಹು ಸೂರ್ಯ ದೇವರನ್ನ ನುಂಗೋ ಸಮಯ ಅದು, ಸ್ವಲ್ಪ ಸಮಯ ಗ್ರಹಣ ಹಿಡಿಬೇಕಿರತ್ತೆ. ಬಟ್ ನುಂಗಿದ್ರೆ ಲೋಕ ಎಲ್ಲಾ ಕತ್ಲ ಆಗ್ಬಿಡತ್ತೆ. ಯಾಕೆ ಕೆಟ್ಟವ್ರ ಬಾಯಿಗೆ ಸೂರ್ಯ ದೇವ ಸೇರ್ಕೋಬೇಕು ಅಂತ ಅವನೇ ಭೂಮಿಯಿಂದ ಆಕಾಶಕ್ಕೆ ಹಾರಿ ಸೂರ್ಯ ದೇವ್ರನ್ನ ಕೆಲವು ಹೊತ್ತು ನುಂಗಿರ್ತಾನೆ. ಸೊ ಅವಾಗ ಅಲ್ಲಿಂದಾನೇ ಪವಾಡ ಶುರು ಮಾಡಿದ್ದು, ಅಲ್ಲಿಂದಾನೇ ಎಲ್ಲಾ ಒಳ್ಳೆ ಕೆಲ್ಸನ ಶುರು ಮಾಡಿದ್ದು, ಹುಟ್ಟಿನಿಂದನೇ. ಸೊ ಇದೊಂದು ಅದ್ಭುತವಾದ ಕತೆ. ಸೊ ಆ ರೀತಿ ಮಾಡ್ಬೇಕಂದ್ರೆ ರಾಹು ಹೋಗಿ ಇಂದ್ರ ದೇವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾನಂತೆ, ನನ್ನ ಕರ್ತವ್ಯ ಅದು ಸೂರ್ಯ ದೇವರನ್ನ ನುಂಗೋದು, ಅಂದ್ರೆ ಗ್ರಹಣ ಹಿಡಿಯೋದು ನನ್ನ ಕರ್ತವ್ಯ ಅದು. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾಕ ಚಿಕ್ಕ ಬಾಲಕ ನುಂಗಿದ ಅಂತ. ಅವರು ಯಾರ್ ಮಗ ಏನು ಅಂತ ತಿಳ್ಕೊಳ್ಳಾರ್ದೆ ಇಂದ್ರ ದೇವ್ರು ಬಂದು ವಜ್ರಾಯುಧದಿಂದ ಪ್ರಹಾರ ಮಾಡ್ತಾರೆ. ಸೊ ಆ ಬಾಲಕಂಗೆ ವಜ್ರಾಯುಧ ಅಂದ್ರೆ ಸಾಮಾನ್ಯವಾದ ಅಂದ್ರೆ ಅಸ್ತ್ರ ಅಲ್ಲ ಅದು. ಸೊ ಆ ರೀತಿ ಪ್ರಹಾರ ಮಾಡಿರುವಾಗ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾರೆ. ಇದು ವಾಯು ದೇವರಿಗೆ ಗೊತ್ತಾಗಿ ನನ್ ಮಗನ್ ಮೇಲೆ, ಅಂದ್ರೆ ಅವ್ರ ಅಂಶದಿಂದನೇ ಹುಟ್ಟಿದ್ದು, ವಾಯುಪುತ್ರ ಅಂತಾನೆ ನಾವ್ ಅದಕ್ಕೆ ಹೇಳೋದಲ್ವಾ ಹನುಮಂತನಿಗೆ. ಸೊ ಹಾಗಾಗಿ ಕೋಪ ಬಂದ್ಬಿಟ್ಟು ಅಂದ್ರೆ ಹನುಮಂತ ದೇವ್ರನ್ನ ತಗೊಂಡು ಗುಹೆಯಲ್ಲಿ ಹೋಗಿ ಕೂತ್ಕೋತಾರೆ. ಹಂಗ್ ಕೂತ್ಕೊಂಡು ಎಲ್ಲಾ ಗಾಳಿನ ಹಿಡಿದು ಇಟ್ಕೋತಾರೆ. ಆಚೆ ಕಡೆ ಎಲ್ಲರಿಗೂ ಉಸಿರು ಕಟ್ಟಕ್ ಶುರು ಆಗತ್ತೆ. ಈವನ್ ಸ್ವತಃ ದೇವರ್ಗುನು ಉಸಿರೆಲ್ಲ ಕಟ್ಟಕ್ ಶುರು ಆಗತ್ತೆ, ಉಸಿರಾಡಕ್ ಆಗಲ್ಲ, ಎಲ್ಲ ಸ್ತಬ್ಧ ಆಗ್ತಾರೆ, ಎಲ್ಲ ಕೆಳಗಡೆ ಬಿದ್ದು ಹೋಗ್ತಾರೆ. ಸೊ ಮತ್ತೆ ಇಂದ್ರ ದೇವ್ರು ಬ್ರಹ್ಮ ದೇವ್ರ ಹತ್ರ ಹೋಗಿ ಹೇಳ್ತಾರೆ, ವಾಯುದೇವ್ರು ಈ ರೀತಿ ಮಾಡಿದ್ರು ಅಂತ. ರಾಹು ಬಂದ್ ಹೇಳಿದ ಅಂತ ನೀನ್ ಯಾರು ಅಂತ ತಿಳ್ಕೊಳತ್ತೆ, ಆ ಎಳೆ ಮಗು ಮೇಲೆ ನಿನ್ನ ವಜ್ರಾಯುಧನ ನೀನು ಏನು ಪ್ರಯೋಗಿಸಿದ್ಯಾ ಅಂದ್ರೆ ಹೋಗಿ ನಾವು ಎಲ್ರು ಕ್ಷಮೆ ಕೇಳ್ಬೇಕು ಅಂತ ಎಲ್ಲ ಹೋಗಿ ಇಂದ್ರ ದೇವರ ಹತ್ರ ಕ್ಷಮೆ ಕೇಳ್ತಾರೆ. ಹಾಗೆ ಎಲ್ರು ಆಶೀರ್ವಾದ ಮಾಡ್ತಾರೆ, ನಿನ್ನ ಪುತ್ರಂಗೆ ಯಾವ್ದೇ, ಅಂದ್ರೆ ನಮ್ಮ ಅಸ್ತ್ರದಿಂದ ಅಗ್ನಿದೇವ್ರು, ಇಂದ್ರ ದೇವ್ರು, ಆಮೇಲೆ ಬ್ರಹ್ಮದೇವ್ರು ಎಲ್ರು ಆಶೀರ್ವಾದ ಮಾಡ್ತಾರೆ. ಅಗ್ನಿ ಜಲ ಯಾವ ಅಸ್ತ್ರ ಶಸ್ತ್ರದಿಂದ ಯಾವ್ದ್ರಿಂದನೂ ನಿನ್ನ ಪುತ್ರನಿಗೆ ಏನೂ ಆಗಲ್ಲ ಅಂತ ಅವರಿಗೆ ಆಶೀರ್ವಾದ ಮಾಡಿ ವಾಯುದೇವ್ರನ್ನ ಸಂತೋಷ ಪಡಿಸ್ತಾರೆ. ಸೊ ಇಲ್ಲಿ ನಾವು ವಾಯುದೇವರ ಪರಾಕ್ರಮನ ತಿಳ್ಕೊಬಹುದು. ಕೋಪ ಬಂದು ಗಾಳಿ ಎಲ್ಲಾ ಹಿಡಿದಿಟ್ಕೊಂಡ್ರೆ ಮನುಷ್ಯರೆಲ್ಲ ಸತ್ತಂಗೇನೆ. ಸೊ ಆ ರೀತಿ ಅದಕ್ಕೆ ಹೇಳೋದು ವಾಯು ಜೀವೋತ್ತಮ ಅಂತ. ಸೊ ಇದು ಹನುಮಂತನ ಕತೆ. ನಾಳೆ ಸುಗ್ರೀವ ಮತ್ತೆ ರಾಮನ್ ಸ್ನೇಹ ಆಗತ್ತಾ ಅಂತ ತಿಳ್ಕೊಳ್ಳೋಣ. ಸೊ ಹನುಮಂತ ದೇವರು ಹಾಗೆ ಶ್ರೀರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.